ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಸಿನ್ಸ್. ನಾನು ಚೆನ್ನಾಗಿದ್ದೀನಿ. ಈಗ ತೋರಿಸ್ತಾ ಇರೋಂಥದ್ದು ಒಂದು ರೆಸಿಪಿ, ಒಂದು ಹೇರ್ ಕೇರ್ ಬಗ್ಗೆ, ಹಾಗೆ ಮತ್ತು ಫೇಸ್ ಮಾಸ್ಕ್ ಬಗ್ಗೆ. ಈ ಮಾನ್ಸೂನಲ್ಲಿ, ಈ ಮಳೆಗಾಲದಲ್ಲಿ ನಾವು ಹೇಗೆ ಕೇರ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಈ ರೆಸಿಪಿ ತೋರಿಸ್ತಿದ್ದೀನಲ್ವ, ಇದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಒಂದು ಹೋಗಿ ವಿಡಿಯೋ ನೋಡಿ ನೀವು ಹೇರ್ ಬಗ್ಗೆ ಏನು ಕೇರ್ ತೊಗೊಂಡಿರ್ತೀನಿ, ಹೇಗೆ ಇದು ಮಾಡ್ಕೊಳ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ಹೇಳಿರ್ತೀನಿ. ಅದರಲ್ಲಿ ಏನೂ ಇರೋದಿಲ್ಲ. ಒಂದು ಅಕ್ಕಿ ಇರುತ್ತೆ, ಫ್ಲ್ಯಾಕ್ಸ್ ಸೀಡ್ಸ್ ಇರುತ್ತೆ, ಲವಂಗ ಹಾಕಿರ್ತೀನಿ, ಹಾಗೆ ಒಂದು ಸ್ವಲ್ಪ ಕಲೋಂಜಿ, ರೋಸ್ಮೆರಿ ಇಷ್ಟು ಹಾಕಿರ್ತೀನಿ. ಹಾಕಿ ಜೆಲ್ ಬರೋ ಥರ ಹಾಕ್ಕೊಂಡು ತಲೆಗೆ ಹಚ್ಕೊಳ್ತೀನಿ. ಸೊ ಇಲ್ಲಿ ಫೇಸ್ ಮಾಸ್ಕ್ಗೂ ಹಾಕ್ಕೊಳ್ತೀನಿ, ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕ್ತೀನಿ. ಇಲ್ಲೂ ಅಷ್ಟೇ ಅಳವಿ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ಕೊಳ್ತೀನಿ. ಇದೆರಡೂ ಪುಡಿ ಮಾಡ್ಕೊಳ್ತೀನಿ. ತುಂಬ ಸಾಫ್ಟ್ ಮಾಡಲ್ಲ, ಸ್ವಲ್ಪ ಸ್ಕ್ರಬ್ಬರ್ ಥರನೇ ಇರಬೇಕು, ಸ್ವಲ್ಪ ಚೆನ್ನಾಗಿ ಹಚ್ಕೊಳ್ಳೋಂಥದ್ದು ಇರಬೇಕು. ಒಂದು ಕ್ಲೀನ್ ಬೌಲಿಗೆ ಅದನ್ನು ಹಾಕ್ಕೊಂಡು ಪ್ಲಸ್ ಆರೆಂಜ್ ಪೀಲ್ ಪೌಡ್ರ್ ಹಾಕಿದ್ದೀನಿ. ಇದರ ಜೊತೆಗೆ ಅದಕ್ಕೆ ವಿಟಮಿನ್ ಇ ಅನ್ನು ಹಾಕಿದ್ದೀನಿ, ಆಮೇಲೆ ಮೊಸರನ್ನು ಹಾಕಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತೀನಿ, ಆಮೇಲೆ ಫಿಟ್ ಕರಿ ಪೌಡ್ರು ನಾನೇನು ಹಿಂದೆ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೂ ಕನ್ಸಿಸ್ಟೆನ್ಸಿ ಬರಬೇಕಾದ್ರೆ ಇನ್ನೊಂದು ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮುಖಕ್ಕೆ ಹಾಕ್ಕೊಂಡು ಮಸಾಜನ್ನು ಜಾಸ್ತಿ ಮಾಡೋದಿಲ್ಲ, ನಿಧಾನಕ್ಕೆ ಮಸಾಜನ್ನು ಮಾಡ್ತೀನಿ. ಇದರಲ್ಲಿ ಏನಪ್ಪ ಅಂತಂದರೆ, ಫಸ್ಟು ನಾನು ನಿಮಗೆ ಹೇರ್ ಕೇರ್ ಬಗ್ಗೆ ಹೇಳ್ತೀನಿ. ಅದರಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂತ ಆಲ್ರೆಡಿ ಹೇಳ್ತೀನಿ. ಈಗ ನೋಡಿ, ಈಗ ಹಚ್ಕೊಂಡು 1.5 ಗಂಟೆ ತಪ್ಪಿದೆ 1 ಅವರ್ ಬಿಟ್ಟು ಸ್ನಾನ ಮಾಡಿಬಿಟ್ಟು ಆವಾಗ ನೋಡಿ ನಿಮ್ಮ ಕೂದಲು ಎಷ್ಟು ಸ್ಮೂತು, ಸಿಲ್ಕಿ ಆಗಿರುತ್ತೆ. ಈ ಮಾನ್ಸೂನಲ್ಲಿ ಏನಪ್ಪ ಅಂತಂದರೆ ಕೂದಲು ಕಟ್ತಾ ಬರ್ತಾ ಇರುತ್ತೆ. ಮಾಯ್ಶ್ಚರೈಸರು ಅಂದರೆ ಒಂಥರ ಒದ್ದೆ ಥರ ಇರುತ್ತೆ, ನಾವು ಸೆಕೆ ಅಂತ ಹೇಳಿ ಒದ್ದೆ ಥರ ಇರುತ್ತೆ, ಏನೋ ಒಂಥರ ಕಟ್ತಾ ಬರುತ್ತೆ. ಸೊ ಒಂದು ವಾರದಲ್ಲಿ 2 ದಿವಸ ಸ್ನಾನ ಮಾಡ್ತೀನಿ. ನಾನು ಮಾಡ್ಕೊಳ್ಳೋದು ಹೇಳ್ತಾ ಇರೋದು, ನೀವು ಮಾಡ್ತೀರಾ, ಬಟ್ ನಾನು ಮಾಡ್ಕೊಳ್ಳೋದು ಹೇಳ್ತೀನಿ. ವಾರದಲ್ಲಿ 2 ಸತಿ ಮಾಡ್ತೀನಿ, ಒಂದು ಸೋಮವಾರ, ಒಂದು ಶುಕ್ರವಾರ. ಸೊ ಗ್ಯಾಪಲ್ಲಿ ಮಧ್ಯೆ ಒಂದೊಂದ್ಸಲಿ ನನಗೆ ಕಟ್ತಾ ಬರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ, ಅಥವಾ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಗ್ಯಾಪಲ್ಲಿ ಒಂದು ಬುಧವಾರ ಒಂದು ದಿವಸ ಒಂದು ತಲೆ ಸ್ನಾನ ಮಾಡ್ತೀನಿ. ಸೊ ಆವಾಗ ಏನಾಗುತ್ತೆ ಅಂದರೆ ನಮ್ಮ ಹೇರ್ಸು ಸ್ವಲ್ಪ ಹೆಲ್ದಿಯಾಗಿರುತ್ತೆ. ಯಾಕೆಂದರೆ ನಾವು ಈ ಪ್ರೋಟೀನ್ ಏನು ಕೊಡ್ತೀವಲ್ಲ, ಈಗೇನು ಹೇರ್ ಮಾಸ್ಕ್ ತೋರಿಸಿದ್ನಲ್ವ, ಆ ಪ್ರೋಟೀನನ್ನು ಕೊಡ್ತೀವಿ ನಾವು ಹೇರ್ಸಿಗೆ. ಅದರಲ್ಲಿ ಏನೂ ಇಲ್ಲ, ಅಕ್ಕಿ ಇರುತ್ತೆ, ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಇರುತ್ತೆ, ಮೆಂತೆ ಇರುತ್ತೆ, ಆಮೇಲೆ ಒಂದು ಸ್ವಲ್ಪ ಲವಂಗ ಇರುತ್ತೆ, ಅದ್ರ ಜೊತೆಗೆ ರೋಸ್ಮೆರಿ ಹಾಗೆ ಕಲೋಂಜಿ, ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ತಲೆಗೆ ಹಚ್ಕೊಂಡು 1.5 ಗಂಟೆ ಬಿಟ್ಟಿರ್ತೀನಿ. ಇಲ್ಲ 1 ಅವರ್, ಮ್ಯಾಕ್ಸಿಮಮ್ 1 ಅವರ್ ಬಿಡ್ತೀನಿ. ಬಿಟ್ಟು ತಲೆ ಸ್ನಾನ ಮಾಡಿದಾಗ ಅದರಲ್ಲಿ ಏನಪ್ಪ ಅಂದರೆ ಕೂದಲು ಬುಡ ಗಟ್ಟಿಯಾಗಿ ಉಳಿಯುತ್ತೆ, ಆಮೇಲೆ ಹೆಚ್ಚಾಗಿ ಅದು ಕಟ್ತಾ ಬರೋದಿಲ್ಲ, ಕೂದಲು ಉದುರೋದು ಕಮ್ಮಿ ಇರುತ್ತೆ, ಶೈನಿಂಗ್ ಇರುತ್ತೆ, ಅದಕ್ಕೆ ಪ್ರೋಟೀನ್ ಕೊಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹಚ್ಕೊಂಡು ತಲೆ ಸ್ನಾನ ಮಾಡ್ತೀನಿ. ಇನ್ನು ಈ ಮುಖಕ್ಕೆ ಹಚ್ಕೊಂಡಾಗ ಇದರಲ್ಲಿ ಆಲ್ರೆಡಿ ನಾನು ಇದರಲ್ಲಿ ಎಕ್ಸ್ಟ್ರಾ ಹಾಕಿರೋದ್ರಲ್ಲಿ ಮೊಸರು ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇದರಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಇರುತ್ತೆ, ಕ್ಲಿಯರ್ ಸ್ಕಿನ್ ಇರುತ್ತೆ, ಆ್ಯಂಟಿ ಏಜಿಂಗ್ ಅನ್ನೋದು ಇದರಲ್ಲಿ ಕಮ್ಮಿ ಮಾಡುತ್ತೆ. ಇನ್ನು ಫ್ಲ್ಯಾಕ್ಸ್ ಸೀಡ್ಸಲ್ಲಂತೂ ಕೇಳೋದೇ ಬೇಡ, ಒಳಗೆ ಹೊರಗೆ ಎರಡೂ ಇಂಪ್ರೂವ್ ಮಾಡಿದೆ. ಇದು ಆಲ್ರೆಡಿ ನಾನು ಎಲ್ಲ ಯೂಸಸ್ಸು ನಿಮಗೆ ಹೇಳಿದೆ. ವಿಟಮಿನ್ ಇ ಬಗ್ಗೆ ಹೇಳಿದ್ದೀನಿ, ಆರೆಂಜ್ ಪೀಲ್ ಪೌಡ್ರ್ ಬಗ್ಗೆ ಹೇಳಿದ್ದೀನಿ, ಅಕ್ಕಿ ಬಗ್ಗೆ ಹೇಳಿದ್ದೀನಿ, ಇದು ಎಲ್ಲದರ ಬಗ್ಗೆ ಹೇಳಿದ್ದೀನಿ. ಈಗ ಮುಖ ಜಸ್ಟ್ ಒಂದು ಸಾಫ್ಟ್ನೆಸ್ ಆಗಿ ಕಾಣಿಸ್ತದೆ, ಗ್ಲೋ ಒಂದು ಸ್ವಲ್ಪ ಕಾಣಿಸ್ತದೆ. ಬಟ್ ನಾನು ನಿಮಗೆ ಮಾರನೇ ದಿವಸ ತೋರಿಸ್ತೀನಿ. ಈಗ ಜಸ್ಟು ಇದು ನೋಡಿ, ಇದು ನಾನು ಇಲ್ಲಿ ಏನೂ ಹಚ್ಚಿಲ್ಲ, ಜಸ್ಟು ಮುಖ ವಾಶ್ ಮಾಡ್ಕೊಂಡು ಬಂದು ಅರ್ಲಿ ಮಾರ್ನಿಂಗ್ ಇದು ಮಾಡ್ಕೊಳ್ತಾ ಇರೋದು. ಅಷ್ಟು ಮುಖ ಗ್ಲೋ ಕಾಣಿಸ್ತಾ ಇದೆ ಇದು ಅಲ್ವಾ. ಆ ಥರ ಒಂದು ಗ್ಲೋವನ್ನು ನಿಧಾನವಾಗಿ ಕಾಣ್ಕೋಬೋದು. ಇದರಲ್ಲಿ ಕಂಪ್ಲೀಟ್ ಮುಖದಲ್ಲಿರ್ತಕ್ಕಂಥ ಕೊಳೆಗಳು ಸಣ್ಣಕ್ಕಂದು ಬಕ್ಕಿದೆ, ಅಲ್ಲೇ ಹೋಗ್ಬಿಟ್ಟಿದೆ, ಅದು ಅಷ್ಟು ಕ್ಲಿಯರ್ ಆಗಿದೆ. ಬಟ್ ಇದನ್ನು ಹಚ್ಕೊಂಡ್ಮೇಲೆ ನನ್ನ ಮುಖ ಇನ್ನೂ ಗ್ಲೋ ಆಗಿ ಕಾಣ್ತು, ಕ್ಲಿಯರಾಗಿ ಕಾಣಿಸ್ತು. ಸೊ ಇಷ್ಟೋ ತನಕ ನೋಡಿದ್ರಲ್ವಾ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.